ಒಂದು 20 ದಿವಸದಿಂದ ರಾತ್ರಿ 11-11:30 ಗೆಜ್ಜೆ ಆವಾಜ್ ಬರ್ತಾ ಇದೆ. ಆ ಜನ ಸ್ವಲ್ಪ ಭಾಳ ತ್ರಾಸಲ್ಲಿ ಇವರು, ಎಲ್ಲ ಕಡೆ ಗೋಜಿ ಬಿದ್ದು ಹೋಗಿದ್ದು. ಅಂಕೋಲದಲ್ಲಿ ಹಿಂಗೆ ಗೆಜ್ಜೆ ಆವಾಜ್ ಬರ್ತಿದೆ ಅಂತ ಕಂಡೆ, ಮತ್ತೆ ನೋಡಿ ಇದು ಮಾಡಬೇಕು. ಇಲ್ಲ 10-10:30 ನೋಡ್ರಿ ಇಲ್ಲಿ ಆವಾಜು ನೀವು ಬಂದ್ಕ ನೀವು ಕೇಳಲಿಕ್ಕೆ ಅಡ್ಡಿಲ್ಲ. ಚಂದ ಆವಾಜ್ ಏನು ನಾಯಿ ಬೊಗಳ್ತಿದ್ದು ಬಂದ್ಕ ಇಲ್ಲಿ ಬೇರೆ ಕಡೆ ಇಷ್ಟೇ ದುಡ್ಡಿಗೆ ಕಡೆ ಮೇಲೆ ಹೋಗ್ತಿದ್ದು. ನಾವು ಸುಳ್ಳು ಹೇಳೋದಿಲ್ಲ, ಅವರು ನಮ್ಗೆ ಬೇಕು, ನಾವು ಅವ್ರಿಗೆ ಬೇಕು. ಮುಂದೆ ಬಂದ್ರೆ ಅವ್ರದ್ದು ಮುಖ ನಮ್ಮ ಮುಖ ಮುಂದೆ ಬೀಳ್ತದೆ. ನಾವು ಜಗಳ ಎಲ್ಲ ಮಾಡೋದಿಲ್ಲ. ನಾವು ಯಾಕೆ ಹೇಳೋದು, ನೀವು ಚಲೋ ಉಳಿಬೇಕು, ನಾವು ಚಲೋ ಉಳಿಬೇಕು. ನಮ್ದು ಒಂದೇ ಚಲೋ ನಾವು ನೋಡೋದಿಲ್ಲ. ಅದಕ್ಕೆ ನೀವು ನೋಡ್ರಿ ಏನು ಮಾಡ್ತೀರಿ ನೀವು ಮಾಡಿ. ನಾವು ಬಾವಿ ಇತ್ತು ರೆಡಿ ಮಾಡಿದ್ದೇವೆ, ಸ್ವಚ್ಛ ಮಾಡ್ಕೊಂಡು ಕುಡಿಯೋ ನೀರಿಗೋಸ್ಕರ ಬಾವಿ ರೆಡಿ ಮಾಡಿದ್ದೀವಿ. ಅದೇ ಪ್ರಕಾರವಾಗಿ ನಮ್ಮ ಬಾವಿಯಿಂದ ಬರ್ತದೆ, ನಮ್ಮ ಬಾವಿಯಿಂದ ಜನ ಬರ್ತದೆ ಅನ್ಕೊಂಡು ಇವರೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ, ಒಡೆಯವರೆಲ್ಲ ಊರು ಜನರು. ಅದ್ರ ಪ್ರಕಾರ ನಮ್ದು ಏನು ತೊಂದರೆ ಇಲ್ಲ, ನಮ್ಮ ಬಾವಿಯಿಂದ ಏನು ತೊಂದರೆ ಇಲ್ಲ, ನಮಗೂ ಕೊಟ್ಟದಲ್ಲ ಸರ್. ಹೇಳ್ಕೊಂಡು ಅವರೆಲ್ಲರೂ ದೇವರ ಪ್ರಸಾದ ಹಚ್ಚಿದ್ರೆ ಅಲ್ಲಿ ನಾವು ಅವ್ರ ಸಂಗಡ ಹೋಗ್ಲಿಕ್ಕೆ ತಯಾರಿ ಇವರು. ಅದು ಬಿಟ್ಟು ನಮ್ಮ ಬಾವಿಲಿ ಹೋಮ್ ಹಾಕ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಅಂತ ಹೇಳೋದಕ್ಕೆ ಯಾವುದಕ್ಕೂ ನಮ್ಗೆ ಒಪ್ಪಿಗಿಲ್ಲ. ನಮ್ಗೆ ಸಂಬಂಧಪಟ್ಟ ವಿಷಯನೂ ಅಲ್ಲ ಸರ್.